ತುಂಬ ವರ್ಷಗಳಿಂದ BP, ಥೈರಾಯ್ಡ್, ಮೈಗ್ರೇನ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿದಾಗ ಇದನ್ನ ಯೂಸ್ ಮಾಡೋದ್ರಿಂದ ಇದರಲ್ಲಿ ಸ್ಟ್ಯಾಟಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಶವನ್ನು ಒಳಗೊಂಡಿರುತ್ತೆ. ಅಂದರೆ ಇದನ್ನು ಬಳಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಗ್ರ್ಯಾಜುವಲಿ ನಾನು ಹೇಳ್ತಾ ಇರೋದು ಎಟ್ ಎ ಟೈಮ್ ಹಂಗೆ ನೀವು ಬಳಸಿದ್ರೆ ಹಂಗೆ ರೆಡಿ ಆಯಿತು ಆರಾಮಾಯಿತು ಆ ಥರ ಇಲ್ಲ, ಸ್ಲೋಲಿಯಾಗಿ ಸರಿ ಆಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಆಯುರ್ವೇದ ಉತ್ಪನ್ನಗಳು ಇದೆ. BP ರಿವರ್ಸಲ್, ಡಯಾಬಿಟಿಕ್ ರಿವರ್ಸಲ್, ಥೈರಾಯ್ಡ್ ರಿವರ್ಸಲ್ ಕಾರ್ಯಕ್ರಮಗಳು ನಾವೆಲ್ಲ ಮಾಡ್ತಾ ಇದ್ದೀವಿ. ಆ ಔಷಧಿಗಳನ್ನು ಬಳಕೆ ಮಾಡಿನೂ ಕೂಡ ರಿವರ್ಸ್ ಮಾಡ್ಕೋಬೋದು. ಜೊತೆಗೆ ಇದನ್ನು ಯೂಸ್ ಮಾಡೋದ್ರಿಂದ ಒಂದು ಸಪೋರ್ಟಿವ್ ಎನರ್ಜಿ ಸಿಗುತ್ತೆ. ಎಷ್ಟು ಏಜಿಂದ ಎಷ್ಟು ಏಜ್ವರೆಗೂ ಬಳಸ್ಬೋದು ಮೇಡಮ್? ಇದನ್ನ 2 ವರ್ಷದ ಮಕ್ಕಳಿಂದ ಹಿಡಿದು 100 ವರ್ಷದ ವಯಸ್ಸಾದವ್ರಿಗೂ ಬಳಸ್ಬೋದು. ಆ ಥರ ಏಜ್ ಲಿಮಿಟ್ ಆ ಥರ ಏನಿರಲ್ಲ. ಇದನ್ನು 3 ಜನ ಬಳಸಬಾರ್ದು. ಗರ್ಭಿಣಿ ಹೆಣ್ಮಕ್ಳು ಬಳಸಬಾರ್ದು, ಹಾರ್ಟಲ್ಲಿ ಫೇಸ್ ಮೇಕರ್ ಹಾಕಿರೋರು ಬಳಸಬಾರ್ದು, ಇದನ್ನು ಡಿಜಿಟಲ್ ಇನ್ಸುಲಿನ್ ಮೀಟರ್ ಹಾಕಿರೋರು ಬಳಸಬಾರ್ದು. ಬಿಟ್ಟರೆ ಮತ್ತೆ ಯಾವುದೇ ಸ್ಟಂಟ್ ಹಾಕಿರಲಿ ಅಥವಾ ನಿಮಗೆ ರಾಡ್ ಹಾಕಿರಲಿ ಅಥವಾ ಇನ್ನೊಂದು ಮತ್ತೊಂದು ಏನಾದರೂ ಇರಲಿ, ಅದಕ್ಕೇನು ಸಮಸ್ಯೆ ಇಲ್ಲ. ಈ 3 ಜನರನ್ನ ಬಿಟ್ಟು ಈ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇದನ್ನು ಬಳಸ್ಬೋದು ಅಂತ WHO ಹೇಳಿದೆ. ಅಷ್ಟೇ ಅಲ್ಲ, ಇದು ಕೀಲು ಕಾಲು ನೋವು ಅಂದರೆ ಬೆನ್ನು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಸರ್ವೈಕಲ್ ಪೇನು, ಜಾಯಿಂಟ್ ಪೇನು, ರೆಮಿಟೆಡ್ ಆರ್ಥ್ರೈಟಿಸ್, ಅದಾದಮೇಲೆ ಸಂದುವಾತ ಅಂತ ಹೇಳ್ತೀವಿ. ಈ ಥರ ಯಾವುದೇ ಸಮಸ್ಯೆ ಇದ್ರೂ ಇದನ್ನು ಉಪಯೋಗಿಸೋದ್ರಿಂದ ಅವರಿಗೆ ಸ್ಲೋಲಿ ರಿಲೀಫ್ ಸಿಗುತ್ತೆ ಮತ್ತು ಬೆಟರ್ ರಿಸಲ್ಟ್ ಸಿಗುತ್ತೆ. ಸ್ಟ್ರೋಕ್ ಇರೋರು ಬಳಸ್ಬೋದು, ಸ್ಟ್ರೋಕ್ ಆಗಬಾರ್ದು ಅಂತ ತಲೆಯಲ್ಲಿರೋರು ಬಳಸ್ಬೋದು ಮುಂಚಿತವಾಗಿ. ಬಿಫೋರ್ ಯೂಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ ನಾವು. ನಾನು ನಿಮಗೆ ಆಗಲೇ ಒಂದು ಮಾತಾಡ್ತಾ ಹೇಳಿದ್ನಲ್ಲ, ಗುಡಿಸ್ಲಲ್ಲಿರೋರಿಂದ ಹಿಡಿದು ಅರಮನೆಯಲ್ಲಿರೋರಿಗೂ ಇದನ್ನು ಬಳಸ್ಬೋದು. ಅಷ್ಟು ಅಫೋರ್ಡೆಬಲ್ ಇದು.